ಒಂದರ್ಥದಲ್ಲಿ ಇಡೀ ಜಗತ್ತು ಇಸ್ರೇಲ್ನ ವಿರುದ್ಧವಾಗಿ ನಿಂತಿರುವಾಗ ಭಾರತ ಅಥವಾ ಭಾರತದ ಸರ್ಕಾರ ಇರಾನ್ ಪರವಾಗಿರಬೇಕು ಅಂತ ಹೇಳಿ ಯಾಕೆ ಕೆಲವರು ಬಯಸ್ತಾ ಇದ್ದಾರೆ? ಎಸ್ಪೆಷಲಿ ಭಾರತದಲ್ಲಿರ್ತಕ್ಕಂಥ ನಾನು ಎಲ್ಲರೂ ಅಂತ ಹೇಳ್ತಿಲ್ಲ, ಕೆಲ ಮುಸಲ್ಮಾನ್ ಸಮುದಾಯದವರು, ಭಾರತದ ವಿರೋಧ ಪಕ್ಷ ಯಾಕೆ ಇರಾನ್ ಪರವಾಗಿ ನಿಲ್ಲಬೇಕು? ವೆನ್ ಆಲ್ಮೋಸ್ಟ್ ಮುಸ್ಲಿಂ ಕಂಟ್ರಿಗಳು ಕೂಡ ಇರಾನ್ನ ವಿರುದ್ಧವಾಗಿ ಕನ್ಸಾಲಿಡೇಟ್ ಆಗ್ತಿರುವಾಗ ವೈ ಶುಡ್ ಇಂಡಿಯಾ ಟಾಕ್ ಆನ್ ಬಿಹಾಫ್ ಆಫ್ ಇರಾನ್ ಅಂತ ಹೇಳಿ? ನೋಡಿ, ಆ್ಯಕ್ಚುಲಿ ಏನಂದರೆ ಇರಾನ್ ಬಂದು ಒಂದು ಕ್ಲಾಸ್ ರೂಮ್ನೊಳಗೆ ಇರೋತಕ್ಕಂಥ ಬಾಯ್ಸ್ ಇರ್ತಾರಲ್ಲ, ಅದರಲ್ಲಿ ಮೋಸ್ಟ್ ನಾಟಿಯೆಸ್ಟ್ ಬಾಯ್ ಬರುತ್ತಾನೆ. ಅದೇ ರೀತಿಯೇ ಇರಾನ್ ಇಸ್ ಅ ನಾಟಿ ಚೈಲ್ಡ್, ಇಸ್ ಅ ನಾಟಿಯೆಸ್ಟ್ ಚೈಲ್ಡ್ ಇನ್ ದ ಕ್ಲಾಸ್ ರೂಮ್ ಅಂತ ಅಂದ್ಕೊಳ್ಳೋಣ. ಎಲ್ಲ ಹುಡುಗರ ಜೊತೆ ಜಗಳ ಮಾಡ್ಕೊಂಡಿರೋದು ಇದೇ ಇರಾನ್ ಮಾಡ್ಕೊಂಡಿದ್ದು. ನೋಡೋಕ್ಕೆ ಹೋದರೆ ಸುನ್ನಿ ನೇಷನ್ಸ್ ಮೇಲೆ ದಾಳಿ ಮಾಡೋದು, ಅದು ಡೈರೆಕ್ಟಾಗಿ ಮಾಡೋದಿಲ್ಲ. ಒಂದು ಕಡೆ ಒಪ್ಪಂದ ಮಾಡ್ಕೊಳ್ಳೋದು, ಇನ್ನೊಂದು ಕಡೆ ಪ್ರಾಕ್ಸಿ ವಾರ್ಸ್ ಮಾಡೋದು. ಎಲ್ಲ ಕಡೆಯೂ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಹಿಜ್ಬುಲ್ಲಾ ಆಗಲಿ ಮತ್ತು ಹೂತೀಸ್ ಆಗಲಿ, ಇವರೆಲ್ಲವನ್ನು ಪ್ರಾಕ್ಸಿ ವಾರ್ಸ್ ಮೂಲಕ ಸುನ್ನಿ ಡಿನಾಮಿನೇಷನ್ಸನ್ನು ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ರು. ಬಟ್ ಇವಾಗ ಏನಾಗಿದೆ, ನಮ್ಮ ಕ್ಲಾಸ್ ಹುಡುಗ ಎಲ್ಲೋ ಒಂದು ಆಚೆ ಹೋಗಿರುವಾಗ ಬೇರೆ ಸ್ಕೂಲ್ ಹುಡುಗರು ಬಂದು ಹೊಡೆದ್ಬಿಟ್ಟಿದ್ದಾರೆ. ನಮ್ಮ ಸ್ಕೂಲ್ ಹುಡುಗನ ಯಾರು ಹೊಡೆದಿದ್ದು, ನಮ್ಮ ಕ್ಲಾಸ್ ಹುಡುಗನ ಯಾರು ಹೊಡೆದಿದ್ದು ಅಂತ ಇವಾಗ ನಾವೆಲ್ಲ ಗಾಬರಿ ಆಗ್ತಿದ್ವಿ. ಈಗ ಆಗಿರೋದು ಅಷ್ಟೇ. ವಿ ನಾಟ್ ಸೇಯಿಂಗ್ ಇರಾನ್ ಈಸ್ ಅ ಪರ್ಫೆಕ್ಟ್ ನೇಷನ್. ಇರಾನ್ನಲ್ಲಿ ಎಷ್ಟೋ ಗೊಂದಲ ಇದೆ. ಹೇಳ್ದಂಗೆ ಅಲ್ಲಿರೋತಕ್ಕಂಥ ಸಾಂಸ್ಕೃತಿಕ ವ್ಯತ್ಯಾಸ ಇದೆ. ನಮಗೂ ಅವ್ರಿಗೂ ಅಷ್ಟು ಏನು ಕನೆಕ್ಟ್ ಆಗೋದಿಲ್ಲ, ಸರಿಯೇ ಹೇಳಿರೋದು. ಅದೇ ರೀತಿ ಪಾಕಿಸ್ತಾನಿಗೆ ಅವರು ಕೊಡುವಂಥ ಸಪೋರ್ಟು ಗೊತ್ತಿಲ್ಲದೆ ಅವ್ರು ಬಂದು ಡೈರೆಕ್ಟಾಗಿ ಸಪೋರ್ಟ್ ಮಾಡೋದು ಅದೆಲ್ಲ ಸರಿಗಿದೆ. ವಿ ಆರ್ ನಾಟ್ ಸೇಯಿಂಗ್ ದಟ್ ದೇ ಆರ್ ಪರ್ಫೆಕ್ಟ್ ಪೀಪಲ್. ಅವ್ರು ಪರ್ಫೆಕ್ಟ್ ಅಂತ ಹೇಳ್ತಿಲ್ಲ. ಬಟ್ ಇವಾಗ ನಡೆದಿರೋದು ಈ ದಾಳಿ, ಇವಾಗ ಅಮೇರಿಕ ಬಂದು ದಾಳಿ ಮಾಡಿರೋದಲ್ಲ, ಇದನ್ನು ಒಂದು ಪ್ರೆಸಿಡೆಂಟಾಗಿ ನಾವು ಇದಕ್ಕೆ ಸೈಲೆಂಟಾಗಿ ಮೌನವಾಗಿದ್ದರೆ, ಸೊ ಬೇರೆ ಕಡೆ ಯಾರಾದರೂ ಇದೇ ರೀತಿಗೆ ಅವ್ರಿಗೆ ಒಳಗಾದರೆ ಅವಾಗ ನಾವು ಇದೇ ರೀತಿಯೇ ನಾವು ಇರಬೇಕಾಗಿರುತ್ತೆ. ಅಂದರೆ ದಿಸ್ ಈಸ್ ಆ್ಯಕ್ಚುಲಿ ವಯಲೇಟಿಂಗ್ ದ ಇಂಟರ್ನ್ಯಾಷನಲ್ ಲಾ. ಇದು ನನ್ನ ಪ್ರೈಮರಿ ಕನ್ಸರ್ನ್ ಇರೋದು. ಇಂಟರ್ನ್ಯಾಷನಲ್ ಲಾಸ್ ಅನ್ನು ವೈಲೇಟ್ ಮಾಡೋದ್ರಲ್ಲಿ ಒಂದು ಹಂತಕ್ಕೆ ಅವ್ರು ಮಾಡಿದ್ದಾರೆ, ಇಲ್ಲಾಂತಿಲ್ಲ, ಅವ್ರು ಒಂದು ಹಂತಕ್ಕೆ ಮಾಡಿದ್ದಾರೆ. ಇದು ಓವರ್ ಬೋರ್ಡ್ ಹೋಗಿ ಟೋಟಲಿ ನಾನು ಯಾರಿಗೂ ಮರ್ಯಾದೆ ಕೊಡಲ್ಲ, ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಅದು ಬಿಗ್ ಬ್ರದರ್ ಸ್ಟ್ಯಾಂಡನ್ನು ಅಮೇರಿಕ ತೊಗೊಂಡು ಬರ್ತಿದೆ. ಇವಾಗ ನೋಡಿ, ಇವಾಗ ಹೇಳ್ದಂಗೆ 30 days ವೈವರ್ ಕೊಡಲಾಗಿದೆ ಆ್ಯಂಡ್ ವಿ ಅಲೋ ಅಂತ ಹೇಳಿರುವ ಒಂದು ಸ್ಟೇಟ್ಮೆಂಟ್. ಇದನ್ನು ಎರಡು ಕಡೆನೂ ನಾವು ಇಂಟರ್ಪ್ರೆಟ್ ಮಾಡ್ಬೋದು. ಬಟ್ ಏನಂದರೆ, ಇಸ್ ಇಟ್ ಅ ಯೂನಿಲ್ಯಾಟ್ರಲ್ ಡಿಸಿಷನ್ ಆರ್ ಇಸ್ ಇಟ್ ಅ ಬೈಲ್ಯಾಟ್ರಲ್ ಡಿಸಿಷನ್? ಇವಾಗ ಬೈಲ್ಯಾಟ್ರಲ್ ಅಂದರೆ ಇಬ್ಬರು ಒಪ್ಪಂದ ಕೊಡಬೇಕಾಗಿರೋದು, ಇಬ್ಬರಿಗೂ ಒಂದು ರೀತಿ ಬಂದು ಮನಸ್ಸಿನಲ್ಲಿ ನಮಗೆ ಬಂದು ಏನು ಶಾಂತವಾದ ಒಂದು ನೆಲೆಯಲ್ಲಿ ನಾವು ಒಪ್ಪಿಗೆ ಕೊಡ್ತಿದ್ದೀವಿ ಅಂತ ಹೇಳಬೇಕು. ಇಲ್ಲಿ ಏನಂದರೆ ಆರ್ಮ್ ಟ್ವಿಸ್ಟಿಂಗ್ ನಡೀತಿದೆ. ಇಲ್ಲಿ ವಿ ಆರ್ ವೆರಿ ಹ್ಯಾಪಿಲಿ ಡೀಲಿಂಗ್ ವಿತ್ ರಷ್ಯಾ. ನಮಗೂ ರಷ್ಯಾಗೆ ಏನು ಇವಾಗ ಏನು ಗೊಂದಲ ಇಲ್ಲ. ಬಟ್ ಇವರು ಅಲ್ಲಿಂದ ಬಂದು ನಮ್ಗೆ ಬಂದು ಸ್ಟ್ರೆಸ್ ಮಾಡ್ತಾವ್ರೆ, ನೀನು ರಷ್ಯಾ ಜೊತೆಗೆ ಏನಕ್ಕೆ ನೀನು ಸಂಬಂಧ ಇಟ್ಕೊಂಡಿದ್ದೆ. ಸೊ ಇಲ್ಲಿ ಬಂದು ಏನಾಗ್ತಿದೆ, ಇವರು ಅನ್ವಾಂಟೆಡ್ಲಿ ದೇ ಆರ್ ಇಂಟರ್ಫಿಯರಿಂಗ್ ಇನ್ ಅವರ್ ಸಾವೆನಿಟಿ. ನಾನು ಏನಕ್ಕೊಳ್ತೇನೆಂದರೆ, ಓಕೆಪ್ಪ, ನಿನಗೂ ರಷ್ಯಾಗೆ ತೊಂದರೆ ಇದೆಯಾ, ನೀವಿಬ್ರು ಯುದ್ಧ ಮಾಡ್ಕೊಳ್ಳಿ, ಜಗಳ ಮಾಡ್ಕೊಳ್ಳಿ, ನೀವು ಯುದ್ಧ ಮಾಡ್ಕೊಳ್ರಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಯಾವತ್ತಿಗೂ ನಾವು ಭಾರತೀಯರು ನಾವು ಬಂದು ವಿ ವಾಂಟ್ ಬಿ ಇನ್ ಗುಡ್ ಬುಕ್ಸ್ ಆಫ್ ಆಲ್ ದಿ ನೇಷನ್ಸ್. ಯಾರಿಗೂ ನಾವು ಹೋಗಿ ಯಾವತ್ತಿಗೂ ದಾಳಿ ಮಾಡಿಲ್ಲ. ಪಾಕಿಸ್ತಾನ ನಮ್ಮ ಮೇಲೆ ಮಾಡಿರ್ಬೋದು, ಬಟ್ ವಿ ನೆವರ್ ವಿ ವೆಂಟ್ ಟು ಎಸ್ಟಾಬ್ಲಿಷ್ ಜಸ್ಟಿಸ್. ಬಾಂಗ್ಲಾದೇಶ್ ಇಶ್ಯೂನಲ್ಲಿ ಕೂಡ 1971 ಕೂಡ ನಾವು ಜಸ್ಟಿಸ್ಗೋಸ್ಕರ ನಿಂತ್ವಿ, ಬಾಂಗ್ಲಾದೇಶ್ ನೇಷನ್ ಅನ್ನು ಫಾರ್ಮ್ ಮಾಡೋಕ್ಕೆ. ಸೊ ಅದರಲ್ಲಿ ಏನು ಎರಡು ಅಭಿಪ್ರಾಯ ಇಲ್ಲ. ಇಂಡಿಯಾ ಈಸ್ ಅ ವೆರಿ ವೆರಿ ಕಂಪೋಸ್ಡ್ ನೇಷನ್ ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಏನಂದರೆ, ಇವತ್ತಿಗೆ ನಮ್ಮ ಪ್ರಧಾನಿ ಎಲ್ಲೋ ಒಂದು ಕಡೆ ಹಿ ಈಸ್ ಬೀನ್ ಹೆಲ್ಡ್ ಬೈ ಹಿಸ್ ಹ್ಯಾಂಡ್ ಸ್ಟ್ರಾಂಗ್ಲಿ ಬೈ ಟ್ರಂಪ್. ಲೈಕ್ ವೆರಿ ವೆರಿ ಅನ್ಕೂತ್ ಪರ್ಸನಾಲಿಟಿ ಆಫ್ ಟ್ರಂಪ್ ಹ್ಯಾಸ್ ಟು ಬಿ ಡಿನೌನ್ಸ್ಡ್. ಯಾಕಂತ ಹೇಳ್ಕೊಳ್ತೀನಿ ಅಂದರೆ, ನೋಡಿ, ಹಿ ಈಸ್ ಆ್ಯಕ್ಚುಲಿ ಟ್ರಂಪ್ ಈಸ್ ಅ ರಿಯಾಲಿಟಿ ಶೋ ಸ್ಟಾರ್. ಆ್ಯಕ್ಚುಲಿ ಹಿ ಯೂಸ್ ಟು ಪಾರ್ಟಿಸಿಪೇಟ್ ಇನ್ WWF ಎಲ್ಲ ನೋಡಿರ್ತೀರಿ ನೀವು. WWF ನಲ್ಲಿ ಬರತಕ್ಕಂಥ ಆ ಫೇಕ್ ಯುದ್ಧದಲ್ಲಿ ಕೂಡ ಅವರೊಂದು ಭಾಗಿಯಾಗಿದ್ದರು. ಸೊ ಅವ್ರನ್ನ ಇವತ್ತು ಕೂರಿಸ್ಬಿಟ್ಟಿದ್ದಾರೆ ಇವತ್ತಿಗೆ. ಆ್ಯಂಡ್ ಅವ್ರು ಮಾಡೋತಕ್ಕಂಥ ಎಲ್ಲ ವಿಚಾರಗಳು ನೋಡಿದ್ರೆ ಇಟ್ ಇಸ್ ವೆರಿ ಎಕ್ಸೆಂಟ್ರಿಕ್. ಯುಕ್ರೇನ್ ಯುದ್ಧ ಆಗ್ತಾ ಇರ್ಬೇಕಾದ್ರೂ ಕೂಡ ಅಮೆರಿಕ ಹೇಳಿತ್ತು ಆಯಿಲ್ ಖರೀದಿ ಮಾಡಬೇಡಿ ರಷ್ಯಾದಿಂದ ಅಂತ. ಬಟ್ ಭಾರತ ಕಂಟಿನ್ಯೂ ಮಾಡ್ತು. ಇವಾಗ ಕೂಡ ಫಡ್ಕೆ ಸರ್ ಅದೇ ಹೇಳ್ತಾ ಇದ್ರು, ನಾವು ಯಾರ್ದು ಅನುಮತಿ ಕೇಳ್ತಿಲ್ಲ, ಇರೋ ಡೀಲ್ ನ ಭಾಗವಾಗಿ ನಮಗೆ ಪರವಾಗಿಲ್ಲ ಇಂಡಿಯಾ ಖರೀದಿ ಮಾಡ್ಲಿ ಅನ್ನೋದನ್ನ ಈ ರೀತಿ ಬರೆದಿದ್ದಾರೆ ಟ್ವೀಟ್ ನಲ್ಲಿ. ಕೊಡಬೇಕು ಅಂದ್ರೆ ನೀವು ಹೇಳುವ ಮಾತಾಗ್ಲಿ, ನಮ್ಮ ಫಡ್ಕೆ ಅವರು ಹೇಳುವ ಮಾತಾಗ್ಲಿ, ನಾನು ಅದಕ್ಕೆ ಕಂಪ್ಲೀಟಾಗಿ ಒಪ್ಪಿಗೆ ಕೊಡ್ತಾ ಇದ್ದೀನಿ. ಬಟ್ ಆ ಸ್ಟೇಟ್ಮೆಂಟು, ಅದೇ ರೀತಿ ಸ್ಟೇಟ್ಮೆಂಟು ನಮ್ಮ ಪ್ರಧಾನಿ ಹತ್ರದಿಂದ ಬರಬೇಕು. ಯಾಕಂದರೆ ನಮಗೆ ಅದು ಹೆಮ್ಮೆ ತರುತ್ತೆ. ನಾವು ಪ್ರಧಾನಿಯನ್ನು ಬಿಟ್ಕೊಡೋರಲ್ಲ. ಫಸ್ಟ್ ವಿಷಯ, ನಾಳೆ ದಿವಸ ಟ್ರಂಪ್ ಏನೋ ಈ ಕಡೆ ಬಂದು ಅವ್ನಿಗೆ ಹುಚ್ಚಿಡಿದು ನಮ್ಮ ಕಡೆ ಏನಾದ್ರು ತಿರುಗಿ ಬಂದರೆ ನಾವು ಪ್ರಧಾನಿ ಜೊತೆಗೇ ಇರ್ತೀವಿ, ಪ್ರಧಾನಿ ಬಿಟ್ಕೊಡಲ್ಲ. ನಾವು ಏನು ಹೇಳ್ಕೊತೇವೆ, ನಮ್ಮ ಸ್ವಾಭಿಮಾನಕ್ಕೆ ಇವಾಗ ಪ್ರಾಬ್ಲಮ್ ಆಗ್ತಿದೆ. ನೀವು ಡೈರೆಕ್ಟಾಗಿ ಮಾತಾಡಿ, ನೀವು ಏನಕ್ಕೆ ನೀವು ಸ್ವಲ್ಪ ಟ್ರಂಪ್ಗೋಸ್ಕರ ಯಾಕೆ ನಿಧಾನಕ್ಕೆ ಮಾತಾಡ್ತಿದ್ದೀರಾ ಅಂತ ನಮ್ಮ ಪಾಯಿಂಟ್ ಇರೋದು. ಒಂದೇ ಒಂದು ಮಾತು ಮುಗಿಸ್ಬಿಡ್ತೀನಿ.
ಇರಾನ್ ಥ್ಯಾಂಕ್ಸ್ ಸೌದಿ ಅರೇಬಿಯಾ. ಇವಾಗ ರೀಸೆಂಟ್ ನ್ಯೂಸು, ಇದನ್ನು ನೀವು ನೋಡಬೇಕಾಗಿರುತ್ತೆ. ಅಲಿ ರಿಜಾ ಇನಾಯತಿ, ಇರಾನಿಯನ್ ಅಂಬಾಸಿಡರ್, ಅವರು ಬಂದು ಹೇಳಿದ್ದಾರೆ, ವೋಂಟ್ ಅಲೋ ವಾಟರ್ ಆರ್ ಏರ್ ಫಾರ್ ಅಟ್ಯಾಕ್ ಆನ್ ಇರಾನ್ ಅಂತ ಒಂದು ಸ್ಟೇಟ್ಮೆಂಟ್ ಬಂದು ಸೌದಿ ಎಂಬಸಿಯಿಂದ ಹೋಗಿದೆ, ಸೌದಿ ಕ್ರೌನ್ ಪ್ರಿನ್ಸ್ನಿಂದ ಹೋಗಿದೆ. ಏನಂತ ಹೇಳಿ, ನಾವು ಬಂದು ನೆಲ ಆಗಲಿ ಮತ್ತು ಆಕಾಶವಾಗಲಿ ಇಲ್ಲ ನೀರು ಸಮುದ್ರ ಆಗಲಿ ಅದ್ರ ಮೂಲಕ ನಿಮ್ಮ ಮೇಲೆ ದಾಳಿ ಮಾಡೋಕ್ಕೆ ನಾವು ಬೇಸ್ ಕೊಡೋದಿಲ್ಲ ಅಂತ ಸ್ಟ್ರೈಟಾಗಿ ಹೇಳಿದ್ದಾರೆ. ಮತ್ತು ಇವರು ಇರಾನ್ ಏನಕ್ಕೆ ಏರ್ ಬೇಸ್ನಲ್ಲಿ ದಾಳಿ ಮಾಡಿದ್ರೆ ಅಂದರೆ ಇಟ್ ವಾಸ್ ಟೋಟ್ಲಿ ಅಗೇನ್ಸ್ಟ್ ಅಮೇರಿಕನ್ ಏರ್ ಬೇಸ್ ಮೇಲೆ. ಸೊ ಅದೇ ರೀತಿ ಅಜರ್ಬೈಜಾನ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಆಯ್ತಲ್ಲ, ಅಜರ್ಬೈಜಾನ್ ಬಗ್ಗೆ ಕೂಡ ಇವಾಗ ಮಾತಾಡಿದ್ವಿ. 4 members ಇಂಜರ್ಡ್ ಇನ್ ದಿ ಏರ್ಪೋರ್ಟ್. ಅದು ನೋಡಕ್ ಹೋದ್ರೆ ಇರಾನ್ ಹ್ಯಾಸ್ ಡಿನೈಡ್ ಎನಿ ಅಟ್ಯಾಕ್ ಆನ್ ಅಜರ್ಬೈಜಾನ್. ಇವಾಗ ಯಾರು ವಾರ್ ಮಾಡ್ತಾ ಇದಾರೆ ನೋಡ್ಬೇಕಾಗಿರೋದು ಏನಂದ್ರೆ, ದ ಇಂಟರ್ನ್ಯಾಷನಲ್ ವರ್ಲ್ಡ್ ಈಸ್ ಟ್ರೈಂಗ್ ಟು ಮೇಂಟೈನ್ ದ ಆಪ್ಟಿಕ್ಸ್. ಹೆಂಗಂದ್ರೆ 3 ದಿನ ಮುಂಚೆ ನಮ್ಮ ಪ್ರಧಾನಿ ಅವರು ವಿಸಿಟ್ ಮಾಡಿದ್ದಾರೆ. ವಿಸಿಟ್ ಮಾಡಿದ ನಂತರ ಇಲ್ಲಿ ದಾಳಿ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗ್ಬಿಟ್ಟು ನಮ್ಮ ಪ್ರಧಾನಿ ಬಂದು ಅವ್ರಿಗೇನೇ ಗೊತ್ತಿಲ್ಲದೆ ಇರುವ ಒಂದು ಸಂಗತಿ, ಆದರೆ ಅಲ್ಲಿಂದ ಇಲ್ಲಿ ಬಂದ ಮೇಲೆ ಇವ್ರಿಗೇನೋ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ, ದೀಸ್ ಲೀಡರ್ಸ್ ಆರ್ ವಿತ್ ಅಸ್ ಅಂತ ಒಂದು ಭಾವನೆ ಕೊಡ್ತಾ ಇದ್ದಾರೆ ಇಂಟರ್ನ್ಯಾಷನಲಿ. ಒಂದು ಎರಡನೇದು, ಇರಾನಿಯನ್ ನೇವಿಯನ್ನ ಇಲ್ಲಿ ಬಂದು ಅಟ್ಯಾಕ್ ಮಾಡೋದು, ಟಾರ್ಪಿಡೋ ಮೂಲಕ, ಸಬ್ಮೆರಿನ್ ಮೂಲಕ ಅಟ್ಯಾಕ್ ಮಾಡೋದು. ಯಾಕೆ? ಬೇರೆ ಜಾಗ ಎಷ್ಟೋ ಜಾಗ ಇದೆ, ಅಲ್ಲಿ ಭಾರತದ ಅಡಿಯಲ್ಲಿ ನಿಂತ್ಕೊಂಡಿರುವ ಈ ಒಂದು ನೇವಿ, ಅದು ಕೂಡ ಅವರು ನಮ್ಮ ಭಾರತದಲ್ಲಿ ಬಂದಿರತಕ್ಕಂಥ ಗೆಸ್ಟ್ಗಳನ್ನ 80 ಜನರನ್ನ ಕೊಂದಾಕೋದ ಮೂಲಕ ವಾಟ್ ಈಸ್ ದ ಮೆಸೇಜ್ ಬಿನ್ ಸೆಂಡ್ ಟು ದಿ ವರ್ಲ್ಡ್ ಅಂತ ನೋಡಕ್ ಹೋದ್ರೆ ಪರ್ಸೆಪ್ಷನ್ ವಾರ್ ನಡೀತಿದೆ ಇವಾಗ. ದೇ ಆರ್ ಕ್ರಿಯೇಟಿಂಗ್ ಎ ಪರ್ಸೆಪ್ಷನ್ ದಟ್ ಭಾರತ ನಮ್ಮ ಜೊತೆಗೆ ಇದೆ ಅಂತ. ಇದೇ ಏನು ಆರ್ಮಿ ಡ್ರಿಲ್ಗೆ ನೇವಿ ಡ್ರಿಲ್ಗೆ ಬಂದಂತಹ ಮತ್ತೊಂದು ಇರಾನ್ನ ಹಡಗು ಕೂಡ ಭಾರತದ ಕೊಚ್ಚಿಯಲ್ಲಿದೆ. ಈವನ್ ಈಗ ಅಟ್ಯಾಕ್ ಆಗಿದ್ದ ಹಡಗುಗೂ ಕೂಡ ಭಾರತ ಇರಬಹುದು ಇಲ್ಲಿ ಅನ್ನೋ ಆಪ್ಷನ್ ಕೊಟ್ಟಿತ್ತು. ಆಪ್ಷನ್ ನ ಮೀರಿ ಹೋದ್ರು ಇರಾನ್ನವರು ಅನ್ನೋದು ಸದ್ಯಕ್ಕೆ ಟೋಟಲಿ ಇಟ್ಸ್ ರೈಟ್. ನೋಡಿ, ಭಾರತ ಇದರಲ್ಲಿ ಏನು ಇನ್ವಾಲ್ವ್ಮೆಂಟ್ ಇಲ್ಲ. ಬಟ್ ಏನು ವರ್ಲ್ಡ್ ಸಿನಾರಿಯೋ ಏನು ಕ್ರಿಯೇಟ್ ಆಗುತ್ತೆ ಪರ್ಸೆಪ್ಷನ್ ಅಂದ್ರೆ, ಭಾರತ ಎಲ್ಲೋ ಒಂದು ಕಡೆ ಅವ್ರಿಗೇನೋ ಒಂದು ಸಹಾಯ ಮಾಡ್ತಾ ಇದ್ರು ಅಂತ ಒಂದೇ ಒಂದು ಪಾಯಿಂಟ್ ಮುಗಿಸ್ಬಿಡ್ತೀನಿ. ವಾಷಿಂಗ್ಟನ್ ಪೋಸ್ಟ್ ನಲ್ಲಿ ಒಂದು ಮೆಸೇಜ್ ಬಂದಿತ್ತು, ಸೌದಿ ಈಸ್ ದ ಒನ್ ಹೂ ಸ್ಪೈಡ್ ಟು ಅಸಾಸಿನೇಟ್ ಯಾರು ಖಮೇನಿ ಅಂತ ಒಂದು ಸ್ಟೇಟ್ಮೆಂಟ್ ಬಂತು. ಇದು ವಾಷಿಂಗ್ಟನ್ ಪೋಸ್ಟ್ ಮೂಲಕ. ಇದು ಕೂಡ ಒಂದು ಇದರಲ್ಲಿ ಒಂದು ಏನಿದೆ, ಒಂದು ಕನ್ನಿಂಗ್ನೆಸ್ ಇದೆ. ಕಾರಣ ಏನ್ ಗೊತ್ತಾ, ಇವಾಗ ನೀವಿಬ್ರು ಸಾಯಿರಪ್ಪ, ಯಾರು ಸೌದಿ ಮತ್ತೆ ಇರಾನ್ ನೀವಿಬ್ರು ಕಿತ್ತಾಡ್ಕೊಳ್ತೀರಿ ಅಂತ ಒಂದು ಸಿಚುವೇಶನ್ ತರಕ್ಕೆ ಇಂತಹ ಫೇಕ್ ನ್ಯೂಸ್ ಅನ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಸರಿ, ನಾನು ಆಕ್ಚುಲಿ ಚಂಬಿ ಸರ್ನ ಪ್ರಶ್ನೆ ಕೇಳಬೇಕು ಅಂತಿದೆ, ಬಟ್ ಒಂದು ಕ್ವಿಕ್ ಕ್ವಶನ್ ಫಟ್ಕೆ ಸರ್ನ ಕೇಳ್ಕೊಂಡು ಚಂಬಿ ಸರ್ ಹತ್ರ ಬರ್ತೀನಿ. ನಾವು ಗುಡ್ ಬುಕ್ಸ್ ಅಲ್ಲಿ ಇರಬೇಕು ಅನ್ನೋ ಸಜೆಷನ್ ಉಮರ್ ಶರೀಫ್ ಅವ್ರು ಮಾಡ್ತಾ ಇದ್ರು. ಅಮೆರಿಕ ಜೊತೆಯಲ್ಲಿ ಅಥವಾ ಇಸ್ರೇಲ್ನ ಜೊತೆಯಲ್ಲಿ ಗುರುತಿಸ್ಕೊಂಡ್ಬಿಟ್ರೆ ಭಾರತ ಹಾಗಾದ್ರೆ ಗುಡ್ ಬುಕ್ ನಲ್ಲಿ ಇಲ್ಲ ಅಂತ ಹೇಳಿ ಕನ್ಸಿಡರ್ ಮಾಡ್ಬೇಕಾ? ನಾವು ಇರಾನ್ ಪರವಾಗಿ ನಿಲ್ಲೋದು ಅಥವಾ ಇರಾನ್ ಮೇಲೆ ಆಗ್ತಿರುವ ಅಟ್ಯಾಕ್ ಅನ್ನ ಖಂಡಿಸ್ಬಿಟ್ರೆ ಮಾತ್ರ ಭಾರತದ ನಿಲುವು ಸರಿ ಅಂತಾನಾ ಅಂತ? ಈಗ ಯಾರು ನೋಡ್ತಾ ಇದ್ದಾರೆ, ಯಾರು ಗುಡ್ ಬುಕ್ಸು ಅನ್ನೋದು ಫಸ್ಟ್ ನಿಶ್ಚಯ ಆಗಬೇಕು, ಆಯಿತಾ? ಈಗ ಯಾವುದೋ ಒಂದು ಸೆಕ್ಷನ್ ಆಫ್ ದಿ ಇಂಡಿಯನ್ ಪಾಪ್ಯುಲೇಷನ್ನು ಅಥವಾ ಈ ಜಗತ್ತಿನಲ್ಲಿ